बोलो भारत माता की जय, बोलो भारत माता की जय. ಎಲ್ಲ ಕರ್ನಾಟಕದ ಮಾಜಿ ಸೈನಿಕರಿಗೆ, ವೀರನಾರಿಯರಿಗೆ ಹಾಗೂ ಕುಟುಂಬದವರಿಗೆ ಹಾಗೂ ಹಾಲಿ ಸೈನಿಕ ಕುಟುಂಬದವರಿಗೆ ಇವತ್ತು ದಿನ ನಾವು ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ನಾವು ಬೆಳಗಾವಿ ಚಲೋ ಬೃಹತ್ ರ್ಯಾಲಿ ಅಂಗವಾಗಿ ಪ್ರೆಸ್ ಮೀಟ್ ಮಾಡಿದ್ವಿ. ಭಾಳ ಮುಖ್ಯವಾಗಿ ನಮ್ಮ ಸೈನಿಕ ಸಮುದಾಯ ಕೇಳಕ್ಕೆ ಇಚ್ಛೆ ಪಡೋದೇನೆಂದರೆ, ಇವತ್ತು ದಿನ ತಮಗೆಲ್ರಿಗೂ ಗೊತ್ತಿದೆ, ನಾವು ಕಳೆದ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟದಲ್ಲಿ ಮಾಡಿದ್ವಿ. ನಾವು ಏನಾದರೂ ಪಡಿಬೇಕಂದ್ರೆ ಹೋರಾಟದಿಂದ ಸಾಧ್ಯ ಹೊರತು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಾವೇನೇ ಮಾಡ್ತೀವಿ ಅನ್ನೋ ಮನವಿ ಕೊಡೋದ್ರಲ್ಲಿ ನಮ್ಮ ಒಂದು ಸವಲತ್ತುಗಳು ಸಿಗಲ್ಲ ಅಂತ ನಮಗೂ ಅರಿವಾಗಿದೆ. ಸುಮಾರು ಮನವಿಗಳನ್ನ ನಾವು ಸಹ ಕೊಟ್ಟಿದ್ದೀವಿ, ಏನೇ ಪ್ರಯೋಜನ ಆಗಿಲ್ಲ. ಇವತ್ತು ಅಂತಿಮವಾಗಿ ನಾವು ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೆ ಎಲ್ಲರಿಗೂ ನಮ್ಮ ಸವಲತ್ತುಗಳನ್ನ ಅವ್ರಿಗೆ ಅವ್ರಿಗೆ ನಮ್ಮ ಹೋರಾಟವನ್ನು ಅವ್ರ ಗಮನಕ್ಕೆ ತಂದು ಈ ಒಂದು ಹೋರಾಟದಲ್ಲಿ ನಾವು ಯಾವ ರೀತಿ ಯಶಸ್ವಿ ಆಗಬೇಕಂದ್ರೆ, ಇಡೀ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ನಾವು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಚಲೋವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸೈನಿಕರ ನಡಿಗೆ ಬೆಳಗಾವಿ ಕಡೆಗೆ ಎಂಬ ಆಂದೋಲನದಲ್ಲಿ ಎಲ್ಲ ವೀರನಾರ್ಯರು ಹಾಗೂ ಮಾಜಿ ಸೈನಿಕ ಕುಟುಂಬದವರು, ಎಸ್ಪೆಷಲಿ ಮಾಜಿ ಸೈನಿಕರುಗಳು ಈ ಒಂದು ಉತ್ತರ ಕನ್ನಡದ ಹೋರಾಟದ ಮುಖಾಂತರ ಮಾಜಿ ಸೈನಿಕರ ಸವಲತ್ತುಗಳನ್ನ ಪಡೆಯುವಂಥ ಕೆಲಸವನ್ನು ಇವತ್ತು ದಿನ ಎಲ್ಲ ಮಾಜಿ ಸೈನಿಕರು ಮಾಡಬೇಕು. ಎಲ್ಲರೂ ಸಂಘಟನೆಯಾಗಿ ಕೇವಲ 3 ದಿನಗಳು ಮಾತ್ರ ಉಳಿದೈತೆ. ಎಲ್ಲರೂ ತಮ್ಮ ತಮ್ಮ ಊರುಗಳಿಂದ ಎಷ್ಟು ಜನ ಮಾಜಿ ಸೈನಿಕರು ಕುಟುಂಬದವ್ರನ್ನ ಕರ್ಕೊಂಬರ್ತೀರಾ, ಆ ಒಂದು ಸವಲತ್ತುಗಳ ಮೇಲೆ ನಮ್ಮ ಈ ಒಂದು ಸವಲತ್ತುಗಳು ಸಿಗೋವಂಥ ಕೆಲಸ ಆಗಬೇಕು. ಎಸ್ಪೆಷಲಿ ಜಿಲ್ಲಾ ಮಾಜಿ ಸೈನಿಕ ಸಂಘಟನೆಗಳು ಯಾರು ಕರೆ ಕೊಡೋದು ಮುಖ್ಯ ಅಲ್ಲ, ನಾವು ಸೈನಿಕರಾಗಿ ಸೈನಿಕ ಕುಟುಂಬಕ್ಕೆ ನಾವು ಯಾವ ರೀತಿ ಸೇವೆ ಸಲ್ಲಿಸ್ತಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಎಲ್ಲರೂ ತಮ್ಮ ತಮ್ಮ ಬ್ಯಾನರ್ ಅಡಿಯಲ್ಲಿ ಈ ಬೆಳಗಾವಿ ಚಲೋಗೆ ಎಲ್ಲರೂ ತಮ್ಮ ಜಿಲ್ಲೆಗಳಿಂದ ಮಾಜಿ ಸೈನಿಕರನ್ನ, ವೀರನಾರಿಯವ್ರನ್ನ, ಕುಟುಂಬದವ್ರನ್ನ ಕರ್ಕೊಂಡು ಈ ಐತಿಹಾಸಿಕ ಹೋರಾಟ ಬೆಳಗಾವಿ ಚಲೋವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಎಲ್ಲರೂ ಒಟ್ಟಾಗಿ ಈ ನಮ್ಮ ಸವಲತ್ತುಗಳನ್ನ, ತಮಗೆಲ್ಲರೂ ಗೊತ್ತಿದೆ, ಜಮೀನು ಇರ್ಬೋದು, ನಿವೇಶನ ಇರ್ಬೋದು, ಉದ್ಯೋಗ ಮೀಸಲಾತಿ ಇರ್ಬೋದು, ನಮಗೆ ಸಿಕ್ಕ ಸುಮಾರು ಸಮಸ್ಯೆಗಳನ್ನ ಯಾರೂ ಕೂಡ ಒಂದು ಕುಂದುಕೊರತೆ ಸಭೆ ಕೂಡ ನಮ್ಮ ಸರ್ಕಾರ ಕೂಡ ಗಮನಿಸ್ತಿಲ್ಲ, ಕರಿತಾನೂ ಇಲ್ಲ. ಯಾವುದೇ ಸೈನಿಕ್ ಬೋರ್ಡ್ ಕೂಡ ನಮ್ಮ ಕುಂದುಕೊರತೆ ಒಂದು ಸಭೆಗಳನ್ನ ಕೂಡ ಕರಿತಿಲ್ಲ. ಒಂದು ರಾಷ್ಟ್ರೀಯ ಹಬ್ಬಗಳಿಗೂ ಸಹ ನಮಗೆ ಕೆಲವೇ ವ್ಯಕ್ತಿಗಳಿಗೆ ಸೀಮಿತವಾಗಿದೆ. ಈ ಒಂದು ಎಲ್ಲರನ್ನ ನಾವು ಹೋರಾಟದ ಮುಖಾಂತರ ನಾವು ಪಡಿಬೇಕು ಅಂತ ಎಲ್ಲ ನನ್ನ ಸೈನಿಕ ಕುಟುಂಬದವರಿಗೆ ಎಲ್ಲರಿಗೂ ಈ ಬೆಳಗಾವಿ ಚಲೋಗೆ ಆಮಂತ್ರಿಸುತ್ತೇನೆ. ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಈ ನಮ್ಮ ಸೈನಿಕರ ಹೋರಾಟವನ್ನು ಜಯಗೊಳಿಸಿ ಅಂತ ಈ ಮೂಲಕ ತಮ್ಮೆಲ್ಲರ ಹತ್ರ ಮನವಿ ಮಾಡಿಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಾಕ್ಟರ್ ಶಿವಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಎಲ್ಲ ನನ್ನ ಪದಾಧಿಕಾರಿಗಳು ಈ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಬೋಲೋ ಭಾರತ್ ಮಾತಾ ಕಿ ಜೈ.